ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ್ಮೈ. ಪ್ರಯಾಣದಲ್ಲಿ ಅಡೆತಡೆ ಬಂದ್ರೆ ಏನ್ ಮಾಡ್ಬೇಕು? ನಾವು ಅರ್ಧ ದ್ವಾರಕ್ಕೆ ಹೋಗಿರ್ತೀವಿ, ಆಗ ನಮ್ಗೆ ಏನೋ ತೊಂದರೆಗಳಾಗುತ್ತೆ. ಇದು ಕೂಡ ನನ್ನೊಂದು ಅನುಭವನ ನಾನು ನಿಮ್ಗೆ ಹಂಚ್ಕೊಳ್ತೀನಿ. ನಾವು ಈಗ ಒಂದು 3 ವರ್ಷದ ಹಿಂದೆ ಬದ್ರಿ ಕೇದಾರ್ ಎಲ್ಲ ಯಾತ್ರೆ ಹೋಗಿದ್ವಿ. ಕೇದಾರಕ್ಕೆ ನಾವು ಹೆಲಿಕಾಪ್ಟರ್ನಲ್ಲಿ ಕೇದಾರಕ್ಕೆ ಹೋದ್ವಿ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿ ಉಳಿದಿದ್ವಿ. ಬೆಳಗ್ಗೆ ಮತ್ತೆ ಹೆಲಿಕಾಪ್ಟರ್ನಲ್ಲಿ ಕೆಳಗಡೆ ಬರಬೇಕು. ಎಷ್ಟು ಅಂದ್ರೆ 20 ನಿಮಿಷದ ಹಾದಿ ಹೆಲಿಕಾಪ್ಟರ್ನಲ್ಲಿ ಬರಬೇಕು. ಆದ್ರೆ ಹೆಲಿಕಾಪ್ಟರ್ ಕಂಪ್ನಿಯವರು ಸ್ಟ್ರೈಕ್ ಮಾಡಿಬಿಟ್ರು. ಅವತ್ತು ನಮ್ಗೆ ಹೆಲಿಕಾಪ್ಟರ್ ಇಲ್ಲ, ಈಗ ಬರುತ್ತೆ ಆಗ ಬರುತ್ತೆ, ಈಗ ಬರುತ್ತೆ ಆಗ ಬರುತ್ತೆ ಅಂತಾನೆ ನಮ್ಮನ್ನು ಕೂರಿಸಿದ್ರು. ನಾವು ಬೆಳಗ್ಗೆ 5 ಗಂಟೆಗೆ ಹೋಗಿ ಕಾಯ್ತಾ ಇದ್ದು ಅಚ್ಚಲಿನಲ್ಲಿ. 6 ಗಂಟೆ, 6:30, 7 ಗಂಟೆ ಆದ್ರೂ ಕೂಡ ಇಲ್ಲ, 8 ಗಂಟೆ ಆದ್ರೂ ಕೂಡ ಇಲ್ಲ. ನಾವು ಆ ಸಮಯದಲ್ಲಿ ನಮ್ಗೊಂದು ಕೋಡ್ ಸಂಖ್ಯೆ ನೋಡಿ, ಈ ಕೋಡ್ ಹೀಲಿಂಗ್ ಕೋಡ್ ಅಂತ ಹೇಳ್ತಾರೆ. ಅದಕ್ಕೆ ಹೀಲಿಂಗ್ ಕೋಡ್ ಎಷ್ಟು ಹೆಲ್ಪ್ ಆಯ್ತು ಅಂತಂದ್ರೆ ನೋಡಿ, 1313425525 ಅದನ್ನ ನಿಮ್ಮ ಕೈ ಮೇಲೆ ಬರ್ಕೋಬೇಕು. ಎಲ್ಲಿ ಬೇಕಾದ್ರೂ ಬರ್ಕೊಳ್ಳಿ, ಇಲ್ಲಾದ್ರೂ ಬರ್ಕೊಳ್ಳಿ. ಈ ಕೈ ಮೇಲೆ ಬರ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಬರ್ಕೊಳ್ಬೋದು. ಎಡಗೈ ಮೇಲೆ ಎಲ್ಲಿ ಬೇಕಾದ್ರೂ ಬರ್ಕೋಬಹುದು. ನೋಡಿ, 1313425525. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ ನೋಡಿ. ಇದು ಕಾಣಿಸ್ತಾ ಇದೆಯಾ? 13134255. ಈ ಹೀಲಿಂಗ್ ಕೋಡ್ ಅನ್ನ ನೀವು ಬರ್ಕೊಂಡಾಗ ನೀವು ಸುಸೂತ್ರವಾಗಿ ನಿಮ್ಮ ಕೆಲಸಗಳು ಆಗ್ತಾ ಬರುತ್ತೆ. ನಾನು ಮತ್ತು ನನ್ನ ಮಗಳು ಇದನ್ನ ಬರ್ಕೊಂಡು ಒಂದು 4 ಸಲ ಚಾಂಟ್ ಮಾಡಿದ್ವಿ. ಆಮೇಲೆ ನಾವು ಅಲ್ಲಿಂದ ಕುದುರೆಯಿಂದ ಬಂದ್ವಿ. ನಮ್ಗೆ ಟೈಮ್ ಒಂದ್ ಸ್ವಲ್ಪ ಜಾಸ್ತಿ ತಗೊಳ್ತು ಬಿಟ್ರೆ ಬಾಕಿ ಇನ್ಯಾವ ತೊಂದರೆ ಆಗ್ಲಿಲ್ಲ. ಮುಂದಿನ ಯಾವುದೇ ಪ್ರಯಾಣಕ್ಕೂ ತೊಂದರೆ ಆಗ್ಲಿಲ್ಲ. ನನ್ಗೆ ಹೆಲಿಕಾಪ್ಟರ್ ಸಿಕ್ತೆ ಹೋದ್ರು ಕೂಡ ನಮ್ಮ ಪ್ರಯಾಣಕ್ಕೆ ಬೇರೆ ಯಾವ್ದು ತೊಂದರೆ ಆಗ್ಲಿಲ್ಲ. ನಾವು ಆರಾಮಾಗಿ ಕೆಳಗಡೆ ಬಂದ್ವಿ ಕುದುರೆ ಮೇಲೆ. ಮತ್ತಿನ್ನೇನು ತೊಂದರೆ ಆಗದೆ ಮುಂದಿನ ಪ್ರಯಾಣಗಳನ್ನ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ಯಾತ್ರೆಯನ್ನ ಚೆನ್ನಾಗಿ ಮುಗಿಸ್ಕೊಂಡು ಬಂದ್ವಿ. ನೋಡಿ, ಈ ತರ ಕೋಡು ಬರ್ಕೊಂಡಾಗ ನೀವು ಯಾವುದೇ ಎಲ್ಲಿ ಹೋದಾಗ ಸಿಕ್ಕಾಕೊಳ್ತೀವಿ. ತುಂಬಾ ಕೆಲಸಗಳು ಆಗೋದೇ ಇಲ್ಲ, ಸ್ಟ್ರಕ್ ಆಗ್ಬಿಟ್ಟಿರುತ್ತೆ. ಆಗ ಈ ತರ ಬರ್ಕೊಂಡಾಗ ನಿಮ್ಮ ಕೆಲಸಗಳು ಈಸಿಯಾಗಿ ಆಗತ್ತೆ. ನೋಡಿ, ನೀವು ಈ ತರ ಎಲ್ಲರೂ ಹೋದಾಗ ಸ್ಟ್ರಕ್ ಆದಾಗ ನಿಜವಾಗ್ಲೂ ನೋಡಿದ್ರೆ ಪರಿಹಾರನೇ ಆಗೋದಿಲ್ಲ ಹೇಳ್ತಾರೆ. ನಾವು ಪ್ಯಾನಿಕ್ ಆಗ್ಬಿಡ್ತೀವಿ ಅನ್ನೋತಲ್ಲ, ಏನ್ ಮಾಡೋದಪ್ಪ ಅಂತ ಹೇಳ್ತಕ್ಕಂಥದ್ದು. ಆದ್ರೆ ಈಸಿಯಾಗಿ ಪರಿಹಾರ ಆಗತ್ತೆ. ಇನ್ನೂ ಒಂದು ಮಾಡ್ಬೋದು ನೀವು. ಪ್ರಯಾಣ ಸುಖಕರವಾಗಿ ಪ್ರಯಾಣ ಆಗ್ಬೇಕು ಅಂತಂದ್ರೆ ಗ್ರೀನ್ ಕಲರ್ ಪೆನ್ ನಲ್ಲಿ ನಂಬರ್ 4 ಅಂತ ಬರ್ಕೊಳ್ಳಿ. ನಂಬರ್ 4 ಅಂತ ಗ್ರೀನ್ ಕಲರ್ ಅಲ್ಲಿ ನೀವು ಬರ್ಕೊಂಡಾಗ ಕೈ ಮೇಲೆ ಬರ್ಕೋಬಹುದು, ಒಂದು ಚೀಟಿನಲ್ಲಿ ಬರೆದು ಪರ್ಸ್ನಲ್ಲಿ ಇಟ್ಕೋಬಹುದು. ಇವೆಲ್ಲ ನಮ್ಗೆ ತುಂಬಾ ಅನುಭವ ಆಗಿದೆ. ಈ ಅನುಭವನ ನಾನು ನಿಮ್ಗೆ ಹಂಚ್ಕೊಳ್ತೀನಿ. ಒಂದು ಸಲ ಬಸ್ಸಲ್ಲಿ ಹೋಗುವಾಗ, ನಾನು KSRTC ಬಸ್ಸಲ್ಲಿ ಹೋಗ್ತಾ ಇದ್ದೆ. ಒಂದು 10 ಕಿಲೋಮೀಟರ್ ಹೋಗೋ ಹೊತ್ತಿಗೆ ಆ ಬಸ್ಸಲ್ಲಿ ಏನೋ ತೊಂದರೆ ಆಗಿದೆ, ವಾಪಸ್ ಡಿಪೋಗೆ ತಗೊಂಡು ಹೋಗ್ಬೇಕು ಅಂತ ಡ್ರೈವರ್ ತಿರುಗಿಸಿದ್ದ ಬಸ್ಸನ್ನು ವಾಪಸ್ ತಗೊಂಡು ಹೋಗ್ಬೇಕಂತ. ಆಗ ನನ್ನ ಹತ್ರ ಈ ಪೆನ್ ಇತ್ತು. ನಾನು ಈ ಪೆನ್ನಲ್ಲಿ ನಂಬರ್ 4 ಅಂತ ಬರ್ಕೊಂಡೆ. ಆಮೇಲೆ ಏನೋ ಬಸ್ಸಲ್ಲಿ ತೊಂದರೆ ಆಗದೆ, ಏನೋ ಸಣ್ಣ ಇದಾಗಿತ್ತು, ಸರಿ ಮಾಡ್ಕೊಂಡ್ರು ಡ್ರೈವರು. ಪ್ರಯಾಣ ಸುಖಕರವಾಗಾಯ್ತು, ಏನು ತೊಂದರೆ ಆಗದೆ. ನಿಮ್ಗೆ ಇಷ್ಟು ಉದ್ದ ನಂಬರ್ ನಿಮ್ಗೆ ನೆನಪಾಗ್ಲಿಲ್ಲ ಅಂದ್ರೆ ನಂಬರ್ 4 ಅಂತ ಸುಲಭ. ಆದ್ರೆ ನಿಮ್ಮ ತರ ಈ ಪೆನ್ ಇರ್ಬೇಕು, ಗ್ರೀನ್ ಕಲರ್ ಅಲ್ಲೇ ಬರಿಬೇಕು. ಇದಾದ್ರೆ ನೀವು ಬ್ಲ್ಯಾಕ್ ಕಲರ್ ಎಲ್ಲರೂ ಬರೀರಿ, ಅಥವಾ ಬ್ಲೂ ಕಲರ್ ಎಲ್ಲ ಬರೀ. ಕೈ ಮೇಲೆ ಎಲ್ಲಿ ಬೇಕಾದ್ರೂ ಬರ್ಕೊಳ್ಳಿ.
ಇದು ಮಧ್ಯಕ್ಕೆ ಸ್ಟ್ರಕ್ ಆದಾಗ, ಅಥವಾ ನೀವು ಪ್ರಯಾಣ ಮಾಡುವಾಗಲೇ ಮೊದಲೇ ನೀವು ಎಲ್ಲೋ ಒಂದು ದೂರ ಪ್ರಯಾಣ ಮಾಡ್ತಾ ಇರ್ತೀವಿ, ಒಂದು 7-8 ಗಂಟೆ ಪ್ರಯಾಣ ಮಾಡ್ತಾ ಇರ್ತೀರಾ, ಬಸ್ಸಲ್ಲಿ ಹೋಗ್ತೀರಾ, ರೈಲ್ ಹೋಗ್ತೀರಾ, ಪ್ರಯಾಣ ಸುಖಕರವಾಗಿರ್ಬೇಕು ಅಂದ್ರೆ ಕೈ ಮೇಲೆ ನಂಬರ್ 4 ಅಂತ ಬರ್ಕೊಂಡೋಗಿ. ತುಂಬಾ ಈಸಿಯಾಗಿ ನಿಮ್ಗೆ ಪ್ರಯಾಣ ಮಾಡಿದ ಯಾವುದೇ ತರದ ಸುಸ್ತಾಗ್ಲಿ, ಅದು ಯಾವುದೇ ತರ ಅಡೆತಡೆ ಇಲ್ಲದೆ ನಿಮ್ಮ ಪ್ರಯಾಣವನ್ನ ಸುಖಕರವಾಗಿ ನೀವು ಮಾಡ್ತೀರ. ಇದೆಲ್ಲ ನಮ್ಮ ಅನುಭವವನ್ನ ನಾನು ನಿಮ್ಗೆ ಹಂಚ್ಕೊಳ್ತಾ ಇದ್ದೀನಿ. ನಿಮ್ಗೂ ಅಂತ ಸಂದರ್ಭ ಬಂದಾಗ ಮಾಡ್ಕೊಳ್ಳಿ. ನಂಬರ್ 4 ಬರ್ಕೊಂಡ್ರು ಆಯ್ತು, ಅಥವಾ ಎಲ್ಲಾರು ಮಧ್ಯೆ ತೊಂದರೆ ಆಯ್ತು. ಇದು ಬರೇ ಪ್ರಯಾಣಕ್ಕೆ ಮಾತ್ರ ಅಲ್ಲ, ನಿಮ್ದು ಯಾವುದೇ ಕೆಲಸ, ನೀವೊಂದು ರೈಟಿಂಗ್ ಮಾಡ್ತಾ ಇದ್ದಿ ಅಂತ ಇಟ್ಕೊಳ್ಳಿ. ರೈಟಿಂಗ್ ಮಾಡುವಾಗ ಬರಿತಾ ಇದ್ರಿ, ಅದೊಂದು ಬರಿತಾ ಇದ್ರಿ, ಏನೋ ಒಂದು ನೋಟ್ಸ್ ಬರಿತಿದ್ರಿ, ಅಥವಾ ಒಂದು ಕಥೆನೇ ಬರಿತಾ ಇದ್ರಿ ಅಂತ ಇಟ್ಕೊಳ್ಳಿ, ಅಥವಾ ಯಾವ್ದೋ ಹೊಲಿಗೆ ಮಾಡ್ತಾ ಇದ್ರಿ, ಅಥವಾ ಆಫೀಸ್ ಯಾವ್ದೋ ಕೆಲಸ ಮಾಡ್ತೀವಿ, ಸ್ಟ್ರಕ್ ಆಗಿಬಿಡಿರುತ್ತೆ ಒಂದ್ಸಲ. ಏನ್ ಮಾಡಿದ್ರು ಮುಂದೆ ಹೋಗೋದಿಲ್ಲ, ಏನ್ ಮಾಡ್ಬೇಕು ಅಂತಾನೆ ದಾರಿ ಕಾಣೋದಿಲ್ಲ. ಆ ಸಮಯದಲ್ಲಿ ಇದನ್ನ ನೀವು ಈ ನಂಬರ್ ಬರ್ಕೊಂಡಾಗ ನಿಮ್ಗೆ ಈಸಿಯಾಗಿ ಏನ್ ಅಡೆತಡೆ ಇರುತ್ತೆ, ಏನ್ ಮಧ್ಯೆ ಒಂದು ತೊಂದರೆ ಇರುತ್ತೆ, ಅದು ಪರಿಹಾರ ಆಗತ್ತೆ. ನೋಡಿ, ನಿಮ್ ಜೀವನದಲ್ಲಿ ಎಷ್ಟೋ ಸಲ ಈ ತರ ಅನುಭವಗಳಾಗಿರ್ಬೋದು. ಇಂಥ ಸಂದರ್ಭಗಳು ಬಂದಾಗ ಈ ತರ ನಂಬರ್ಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಬಂದ ಅಡೆತಡೆಗಳನ್ನ ನಿವಾರಣೆ ಮಾಡಿಕೊಂಡು ಕೆಲಸವನ್ನ ಸುಗಮ ಮಾಡ್ಕೊಳ್ಳಿ. ನಿಮ್ಗೆ ಆದ ಅನುಭವಗಳನ್ನ, ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ.